ಇಂದಿನಿಂದ ಲಾಲ್ಬಾಗ್ ಫ್ಲವರ್ ಶೋ ಆರಂಭ ಆಗ್ತಾ ಇದೆ. 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಸಿಎಂ ಕಡೆಯಿಂದ ಚಾಲನೆ ಸಿಕ್ತು. ಫ್ಲವರ್ ಶೋವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಇದೆ. ಸೊ ಆಗಸ್ಟ್ 15ರ ತನಕ, ಅದಾದ ನಂತರ 2-3 ದಿನಗಳ ಕಾಲ ಫ್ಲವರ್ ಶೋ ಇರುತ್ತೆ. ಸೊ ಹಂಗಾಗಿ ಬೇರೆ ಬೇರೆ ಭಾಗದಿಂದ ಈ ಒಂದು ಫಲಪುಷ್ಪವನ್ನು ಪ್ರದರ್ಶನವನ್ನು ನೋಡೋದಕ್ಕೆ ಜನ ಈಗಾಗಲೇ ಬಂದಿದ್ದಾರೆ. ಇವತ್ತಿನಿಂದ ಫ್ಲವರ್ ಶೋ ಆರಂಭ ಆಗ್ತಾ ಇದೆ. ಸೊ ಇಂದಿನಿಂದ ಲಾಲ್ಬಾಗ್ ಫ್ಲವರ್ ಶೋ ಆರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನಸಾಗರವೇ ಇರುವಂಥದ್ದು. 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇವತ್ತು ಸಿಎಂ ಕಡೆಯಿಂದ ಚಾಲನೆ ಸಿಕ್ತು. ಇಂದಿನಿಂದ ಲಾಲ್ಬಾಗ್ ಫ್ಲವರ್ ಶೋ ಆರಂಭ ಆಗಿದೆ. ಹಾಗಾದರೆ ಲಾಲ್ಬಾಗ್ ಫ್ಲವರ್ ಶೋ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಭವ್ಯ ಸುನೆ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. 218ನೇ ಫಲಪುಷ್ಪ ಪ್ರದರ್ಶನ ಇಂದಿನಿಂದ ಫ್ಲವರ್ ಶೋಗೆ ಸಿಎಂ ಕೂಡ ಚಾಲನೆ ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಲಾಲ್ಬಾಗ್ ಅಲ್ಲಿರುವಂಥದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಎಲ್ಲರೂ ಕೂಡ ಬಹಳಷ್ಟು ಕಣ್ತುಂಬಿಕೊಳ್ಳುವಂತಹ ಕ್ಷಣ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ 218ನೇ ಫಲಪುಷ್ಪ ಪ್ರದರ್ಶನವನ್ನು ಲಾಲ್ಬಾಗಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ 12 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ಕೂಡ ನಡೆಯಲಿದೆ. ಸೊ ವಿಶೇಷವಾಗಿ ಪ್ರತಿ ಬಾರಿ ಕೂಡ ಒಂದೊಂದು ಥೀಮನ್ನು ಇಟ್ಕೊಂಡು ಫಲಪುಷ್ಪ ಪ್ರದರ್ಶನವನ್ನು ಕೂಡ ಮಾಡುವಂಥದ್ದು. ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣರ ವೀರಗಾಥೆ ಅನಾವರಣಗೊಳಿಸಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಿದ್ರಿ. ಸೊ ಮುಂಜಾನೆ 6 ಗಂಟೆಯಿಂದ 9 ಗಂಟೆವರೆಗೆ ಕೂಡ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗೆ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಗಾಜಿನ ಮನೆಯ ಪ್ರವೇಶ ರಾತ್ರಿ 7 ಗಂಟೆವರೆಗೆ ಮಾತ್ರ ಇರುತ್ತೆ. ವಾರಾಂತ್ಯದಲ್ಲಿ ಇದಕ್ಕೆ ಒಂದು ಚಾರ್ಜ್ ಕೂಡ ಇರುತ್ತೆ. 100 ರೂಪಾಯಿ. ಹಾಗೆಯೇ 12 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 30 ರೂಪಾಯಿ ಶುಲ್ಕವಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಸಮವಸ್ತ್ರ ಹಾಕಿಕೊಂಡು ಬಂದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಸದ್ಯ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವೆರೈಟಿ ಹೂಗಳಿಂದ ಕೂಡ ಒಂದು ಡೆಕೋರೇಷನ್ ಅನ್ನು ಕೂಡ ಮಾಡಿರುವಂಥದ್ದು. ಸೊ ಬೇರೆ ಬೇರೆ ಕಡೆಗಳಿಂದ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಡೆಗಳಿಂದ ತಂದು ಫಲಪುಷ್ಪನ ಪ್ರದರ್ಶನವನ್ನು ಕೂಡ ಮಾಡಲಾಗುತ್ತೆ. ಈ ಬಾರಿ 11 ಲಕ್ಷ ಜನ ಬರುವ ನಿರೀಕ್ಷೆ ಇರುವಂಥದ್ದು. ಸೊ ಹೀಗಾಗಿ ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಇದು ಆಂಥೋರಿಯಂ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಜರ್ಬೇರ್ ಆಗಿರ್ಬೋದು, ಆರ್ಕಿಡ್ ರೆಡ್ ಹಾರ್ಟ್ ಪೋಕರ್ ಆಗಿರ್ಬೋದು, ಆಸ್ಟೋರಾ ಮೆರಿಯನ್ ಲಿಲ್ಲಿ, ಪೋಷಿಯಾ ಸೇರಿದಂತೆ ಹಲವು ಹೂಗಳ ಬಳಕೆಯನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಈ ಬಾರಿ ಕೂಡ ವಿಶೇಷವಾದಂತಹ ಥೀಮನ್ನು ಇಟ್ಕೊಂಡು, ಯಾಕಂದರೆ ಸಿಎಂ ಕೂಡ ಇದರ ಬಗ್ಗೆ ವೀಕ್ಷಣೆಯನ್ನು ಮಾಡಿ ಬಹಳಷ್ಟು ಇದರ ಬಗ್ಗೆ ಹೊಗಳಿರುವಂಥದ್ದು. ಯಾಕಂದರೆ ಬಹುತೇಕವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಹೂಗಳೇನಿದೆ, ಪ್ರತಿದಿನ ಅಂದರೆ 2 ದಿವಸಕ್ಕೊಮ್ಮೆ ಇಲ್ಲಿ ಹೂಗಳು ಬಾಡಿದರೆ ಅದನ್ನು ಬೇರೆ ಪಡಿಸುವಂಥದ್ದಾಗಿರ್ಬೋದು, ಅದಕ್ಕೆ ನೀರು ಸಿಂಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಬಹುತೇಕವಾಗಿ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ವೀಕೆಂಡ್ ಅಲ್ಲಿ ಬಹಳಷ್ಟು ಜನ ಸೇರುವ ಸಾಧ್ಯತೆ ಇರುವಂಥದ್ದು. ಸೊ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿರುವಂಥದ್ದು. ಸೊ ಅದರಲ್ಲಿ ಕೂಡ ಮಕ್ಕಳಿಗೆ ಆಗಿರ್ಬೋದು, ಹಿರಿಯರಿಗೆ ಆಗಿರ್ಬೋದು, ಸೊ ಇಲ್ಲಿನ ಅಂದರೆ ಇವತ್ತು ಏನು ನಿರ್ಮಾಣ ಮಾಡಿರುವಂತಹ ಕಿತ್ತೂರು ಕೋಟೆ ಕೂಡ ಈಗಾಗಲೇ ಒಂದು ಜನರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಸೊ ಮಕ್ಕಳಾಗಿರ್ಬೋದು, ದೊಡ್ಡವರು ಅಂದರೆ ಈ ಹಿಂದಿನ ಇತಿಹಾಸವನ್ನು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆಯೇ ಸಂಗೊಳ್ಳಿ ರಾಯಣ್ಣ ಅವರ ಬಗೆಗಿನ ಜೀವನ ಚರಿತ್ರೆ ಆಗಿರ್ಬೋದು, ಅವರ ಉದ್ದೇಶವನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಸೊ ಬಹುತೇಕ ಸಿಲಿಕಾನ್ ಸಿಟಿ ಜನತೆ ಅಲ್ಲದೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ವೀಕ್ಷಣೆಯನ್ನು ಕೂಡ ಮಾಡ್ತಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ.